ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಹೇಮಂತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ನಾವು ಮೂವಿಗೆ ಹೋಗ್ತಾ ಇದ್ದೀವಿ, ಸೂ ಫ್ರಮ್ ಸೋ ಮೂವಿಗೆ. ಸೊ ನಾವು ಹೋಗಿದ್ದು ಗೊರಗುಂಟೆಪಾಳ್ಯ ಹತ್ರ ಇರೋ ವೈಷ್ಣವಿ ಸಫೈರ್ ಮಾಲ್ಗೆ. ತುಂಬ ದಿನ ಆಗಿತ್ತು ಈ ಮಾಲ್ಗೆಲ್ಲ ಹೋಗಿ, ಅವಾಗೆಲ್ಲ ತುಂಬ ಫ್ರೀಕ್ವೆಂಟಾಗಿ ಹೋಗ್ತಾ ಇದ್ವಿ. ಇವಾಗ OTTಯಲ್ಲೇ ನಮಗೆ ಎಲ್ಲ ಮೂವೀಸು ಸಿಗೋದ್ರಿಂದ ಆದಷ್ಟು ನಾವು ಮೂವೀಸ್ ಎಲ್ಲ ಮನೇಲೇ ನೋಡ್ಕೊಬಿಡ್ತೀವಿ. ಫಸ್ಟ್ ಆಫ್ ಆಲ್ ಸಾನ್ವಿ ಇರೋದ್ರಿಂದ ಅವಳು ಮೂವಿಗೆಲ್ಲ ಬಂದಾಗ ಅಲ್ಲಿ ತುಂಬ ಹೊತ್ತು ಕೂರ್ತಾಳ ಅಥವಾ ಹಠ ಮಾಡ್ತಾಳ ಅನ್ನೋ ಒಂದು ಕನ್ಫ್ಯೂಷನ್ನೇ ಇರುತ್ತೆ. ಸಾನ್ವಿನ ಮಲ್ಟಿಪ್ಲೆಕ್ಸಿಗೆ ಕರ್ಕೊಂಡು ಹೋಗ್ತಾ ಇರೋದು ಇದು ಸೆಕೆಂಡ್ ಮೂವಿ. ಫಸ್ಟ್ ಮೂವಿ ಕರ್ಕೊಂಡು ಹೋಗಿದ್ದಾಗ ಅವಳು ಇನ್ನೂ ಸ್ವಲ್ಪ ಚಿಕ್ಕವಳಾಗಿದ್ಲು. ಅದು ಕಾಟೇರ ಮೂವಿಗೆ ಹೋಗಿದ್ದಿದ್ದು. ಆವಾಗ ಸ್ವಲ್ಪ ಮಲ್ಕೊಬಿಟ್ಟಿದ್ಲು ಅವಳು, ಸ್ವಲ್ಪ ಚಿಕ್ಕವಳಾಗಿದ್ದರಿಂದ ಅಷ್ಟೇನು ಹಠ ಮಾಡಲಿಲ್ಲ. ಆಗ್ಲೂ ಕೋಆಪ್ರೇಟಿವ್ ಆಗೇ ಇದ್ಲು. ಬಟ್ ಈ ಟೈಮು ಏನು ಮಾಡ್ತಾಳೆ ನೋಡೋಣ, ಸ್ವಲ್ಪ ಬುದ್ಧಿ ಬಂದಿದೆ ಅಲ್ವಾ, ಅಂದರೆ ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕು, ಆ ಥರ ಎಲ್ಲ ಇರುತ್ತೆ ಮಕ್ಕಳು. ಸೊ ಏನು ಮಾಡ್ತಾಳೆ ನೋಡೋಣ ಅಂತ ಅಂದ್ಕೊಂಡು ರಿಸ್ಕ್ ತಗೊಂಡು ಬಂದ್ವಿ. ನೋಡ್ಬೋದು ನೀವು, ಆ್ಯಕ್ಚುಲಿ ಅವಳು ಮಲ್ಕೊಬಿಟ್ಟಿದ್ದಾಳೆ. ಸ್ಕೂಲ್ ಮುಗಿಸ್ಕೊಂಡು ಸಡನ್ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗಾಗಿ ಮಧ್ಯಾಹ್ನ ಶೋಗೆ ಬಂದಿದ್ದೀವಿ. ಮಾಲೆಲ್ಲ ಫುಲ್ ಖಾಲಿ ಖಾಲಿ ಇದೆ. ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಅವಳನ್ನ ಹಾಗೆ ಕರ್ಕೊಬಂದಿದ್ದು. ಆನ್ ದ ವೇ ಗಾಡಿಲೇ ಸ್ವಲ್ಪ ನಿದ್ದೆ ಮಾಡ್ಕೊಬಿಟ್ಲು, ಇನ್ನೂ ಮಲ್ಗೆ ಇದ್ದಾಳೆ. ಒಳಗೆ ಹೋದಾಗ ಆ್ಯಕ್ಚುಲಿ ಎಚ್ಚರ ಆದಳು ಸ್ವಲ್ಪ. ಆವಾಗ ಸ್ವಲ್ಪ ಆಟ ಆಡ್ಕೊಂಡಿರೋದಕ್ಕೆ ಶುರು ಮಾಡಿದ್ಲು. ತುಂಬ ಏನು ಡಿಸ್ಟರ್ಬ್ ಮಾಡಲಿಲ್ಲ, ಸೈಲೆಂಟಾಗೇ ಕೂತಿದ್ಲು, ಪರವಾಗಿಲ್ಲ. ಸೊ ನೆಕ್ಸ್ಟ್ ಟೈಮು ಸಾನ್ವಿನ ಕರ್ಕೊಂಡು ಮೂವಿಗೆ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು ಈ ಸತಿ ಮೂವಿಗೆ ಕರ್ಕೊಂಡು ಹೋಗಿದ್ರಿಂದ. ಸ್ವಲ್ಪ ಅವಾಗವಾಗ ಬೋರ್ ಆಗ್ತಿದೆ, ಸರಿ ಹೋಗೋಣ ಮನೆಗೆ, ಇನ್ನೂ ಎಷ್ಟೊತ್ತು ಅನ್ನೋ ಥರ ಕೇಳ್ತಾಯಿದ್ಲು. ಅದು ಬಿಟ್ಟರೆ ಸೈಲೆಂಟಾಗೇ ಕೂತಿದ್ಲು ಸಾನ್ವಿ. ನೋಡ್ಬೋದು ಇವಾಗ ಅವಳು ಎಚ್ಚರ ಆಗಿದ್ದಾಳೆ. ಲೈಟ್ ಬರೋವಂಥ ಶೂ ಹಾಕ್ಕೊಬಿಟ್ಟಿದ್ದಾಳೆ. ಅದು ಕತ್ಲಲ್ಲಿ ಇನ್ನೂ ಸ್ವಲ್ಪ ಮಿಣ ಅಂತ ಕಾಣ್ತಿದ್ರಿಂದ ಅದರಲ್ಲಿ ಆಟ ಆಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡಿದ್ಲು. ಈಗ ಮೂವಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಮಾಲಿಗೆ ಬಂದಿದ್ದು ಸಾನ್ವಿ ಗೇಮ್ಸ್ ಆಡಬೇಕು ಅಂತ ಹಠ ಮಾಡ್ತಾ ಇದ್ಲು. ಪಿಕ್ಕಿಂಗ್ ದ ಡಾಲ್ ಗೇಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಆಡಬೇಕು ಅಂತ ಇದ್ಲು. ನಾವು ಹಾಗೆ ನೋಡೋಣ, ಒಂದು ಮೂವಿಗೆ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ಮಾಲಿಗೆ ಬಂದಿದ್ದು. ಸೊ ನಮಗೆ ಮೂವಿ ವೈಷ್ಣವಿ ಸಫೈರಲ್ಲೇ ಹತ್ತಿರದಲ್ಲೇ ಸಿಕ್ತು ಶೋ ಬಂದುಬಿಟ್ಟು. ಹಾಗಾಗಿ ಇಲ್ಲಿಗೆ ಬಂದ್ವಿ ಮೂವಿಗೆ. ಬಟ್ ಈ ಮಾಲಲ್ಲಿ ಅಷ್ಟೇನು ಗೇಮ್ಸ್ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ನಾವು ಇದನ್ನು ಮುಗಿಸ್ಕೊಂಡು ಒರೈನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಬಟ್ ಆಚೆ ಕಡೆ ಅಲ್ಲಿ ಸ್ವಲ್ಪ ಪ್ಲೇ ಟಾಯ್ಸ್ ಎಲ್ಲ ಇತ್ತು, ಈ ಥರ ಕಾರ್ಸ್ ಎಲ್ಲ. ಅದನ್ನು ನೋಡಿಬಿಟ್ಟು ಪ್ಲೇ ಟಾಯ್ಲ್ ಆಡಬೇಕು ಅಂತ ಹೇಳ್ತಾ ಇದ್ಲು ಸಾನ್ವಿ. ಸರಿ, ನಿದ್ದೆ ಎಲ್ಲ ಕಳ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಲ್ಲ, ಇವಾಗ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಎಲ್ಲದರಲ್ಲೂ ಆಟ ಆಡಬೇಕು, ಓಡಾಡಬೇಕು ಅನ್ನೋ ಥರ. ಸರಿ ಅಂದ್ಬಿಟ್ಟು ಅದರಲ್ಲೂ ಒಂದು 2 ರೌಂಡ್ ಹೊಡಿಸಿದ್ವಿ. ಅಲ್ಲಿ ಸುಮ್ಮನೆ ಒಂದು 2 ರೌಂಡ್ಸ್ ಸುತ್ತಾಡಿಸ್ಕೊಂಡು ಬರ್ತಾರೆ ಅಷ್ಟೇ, ರಿಮೋಟ್ ಆಪ್ರೇಟೆಡ್ ಕಾರಲ್ಲಿ. ಎಂಜಾಯ್ ಮಾಡಿದ್ಲು ಸಾನ್ವಿ. ಬಟ್ ನಾವು ಆ್ಯಕ್ಚುಲಿ ಹೋಗಬೇಕಾಗಿರೋದು ಒರೈನ್ ಮಾಲ್ಗೆ. ಯಾಕಂದರೆ ಅವಳು ಗೇಮ್ಸ್ ಆಡಿಸ್ಬೇಕು ಅಂತಲೇ ಇವತ್ತು ನಾವು ಆಚೆ ಬಂದಿದ್ದು. ಸೊ ನೆಕ್ಸ್ಟು ಒರೈನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಒರೈನ್ ಮಾಲ್ ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಒಳ್ಳೆ ಪ್ಲೆಸೆಂಟ್ ವೆದರ್ ಇತ್ತು. ಅದರಲ್ಲೂ ಈ ಬ್ಯಾಕ್ ಸೈಡ್ ಲೇಕ್ ವ್ಯೂ ಥರ ಅವ್ರು ಏನು ಮಾಡಿದ್ದಾರೆ, ಅಲ್ಲಂತೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಲೈಟಿಂಗ್ಸು, ಅಪಾರ್ಟ್ಮೆಂಟ್ಸು, ಆ ಬಿಲ್ಡಿಂಗ್ಸು, ವಾಟ್ರ್ ಫಾಲು, ಒಂಥರ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸಾನ್ವಿ ನೋಡ್ಬೋದು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಅಲ್ಲಿ ವಾಟ್ರಲ್ಲಿ ಫಿಶ್ ಇದೆ ಅಂತೆಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ಲು.
ಈವ್ನಿಂಗ್ ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಒಂದೊಳ್ಳೆ ಕಾಫಿ ಕುಡ್ಕೊಂಡು ಸರಿ ಗೇಮ್ಸ್ ಆಡೋಣ ಅಂತ ಹೊರಡ್ತಾ ಇದ್ವಿ. ಅಲ್ಲಿ ಆಚೆ ಕಡೆ ಟ್ರೈನ್ ಟಾಯ್ ಇತ್ತು. ಸೊ ಸಾನ್ವಿ ಅದರಲ್ಲೂ ಒಂದು ರೌಂಡ್ ಹೋಗಬೇಕು ಅಂತ ಆಸೆಪಟ್ಲು. ಸರಿ ಅಂತ ಅಂದ್ಬಿಟ್ಟು ಅವ್ರ ಡ್ಯಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ಸಾನ್ವಿ ಇನ್ನೂ ಚಿಕ್ಕವಳಾಗಿದ್ಲು. ಮೇ ಬಿ ಅರೌಂಡ್ 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಸೇಮ್ ಟಾಯ್ ಟ್ರೈನೇ ಇತ್ತು. ಬಟ್ ಅವಳು ಅವಾಗಿನ್ನ ಚಿಕ್ಕವಳಾಗಿದ್ದರಿಂದ ಅವಳೊಬ್ಬಳೇ ಕುತ್ಕೊಂಡು ಹೋಗೋಕ್ಕೆ ಹೆದರ್ಕೋತಾ ಇದ್ಲು. ಸೊ ನಾನು ಕೂರಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋಗಿದ್ದೆ. ಎಷ್ಟು ಬೇಗ ಬೆಳೆದ್ಬಿಡ್ತಾರಲ್ಲ ಮಕ್ಕಳು. ರೀಸೆಂಟಾಗಿ ನಾನು ಅವಳನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋದಂತಿದ್ದೆ. ಬಟ್ ಈ ಸತಿ ಅವಳೊಬ್ಬಳೇ ಕುತ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಳು. ಖುಷಿ ಆಯಿತು ನೋಡಿ. ಫೈನಲಿ ಊರೆಲ್ಲ ಸುತ್ಕೊಂಡು ಮಾಲಲ್ಲಿ ಟೈಮ್ ಝೋನ್ ಹತ್ರಕ್ಕೆ ಬಂದಳು ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ಒಂದೆರಡು ಸತಿ ಆ ಪಿಕ್ಕಿಂಗ್ ಡಾಲ್ ಆಟ ಆಡಿದ್ಲು, ಅದು ಬರಲಿಲ್ಲ. ತುಂಬ ಜನಕ್ಕೆ ಇದು ಅನುಭವ ಆಗಿರುತ್ತೆ ಅನಿಸುತ್ತೆ, ಅದು ಯಾವಾಗಲೂ ಬರೋದೇ ಇಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸರಿ ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಬೇರೆ ಗೇಮ್ಸ್ ಎಲ್ಲ ಆಡ್ತಾಯಿದ್ಲು. ಈ ಬೈಕ್ದೆಲ್ಲ ಆಡ್ತಾಯಿದ್ಲು. ನಮ್ಮ ಯಜಮಾನ್ರು ಅವಳ ಜೊತೆ ಕುತ್ಕೊಂಡು ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ರು. ಮಗಳ ಜೊತೆ ಸೇರ್ಕೊಂಡು ಅವರು ಆಟ ಆಡಿಬಿಟ್ರು. ಚೆನ್ನಾಗಿತ್ತು, ಅವರು ಎಂಜಾಯ್ ಮಾಡಿದ್ರು. ತುಂಬ ದಿನ ಆದಮೇಲೆ ಈ ಥರ ಎಲ್ಲ ಆಟ ಆಡ್ತಾಯಿದ್ದೀವಿ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಅಂತ. ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾವು ನಮಗಿಷ್ಟವಾದಂಥ ಕೆಲಸಗಳನ್ನ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀವಿ ಅಲ್ಲ. ಅಪರೂಪಕ್ಕೆ ಈ ರೀತಿ ಎಲ್ಲ ಮಕ್ಳ ಜೊತೆ ಸೇರಿಕೊಂಡು ಆಟ ಆಡೋದು, ನಾವು ಅವ್ರ ಜೊತೆ ಮಕ್ಕಳಾಗೋದು, ಈ ರೀತಿ ಗೇಮ್ಸ್ ಎಲ್ಲ ಆಡೋದು ಎಷ್ಟು ಮಿಸ್ ಮಾಡ್ಕೊತೀವಲ್ಲ ಈಗಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ. ತುಂಬ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಇಲ್ಲೇನೋ ವಾಟರ್ ಗೇಮ್ಸ್ ಎಲ್ಲ ಇತ್ತು. ಸಾನ್ವಿಗೆ ಅದಿನ್ನೂ ಸರಿ ಆಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ನಾನು ಆಟ ಆಡ್ದಂಗೆ ಆಗೋಯಿತು. ಸೊ ಚೆನ್ನಾಗಿತ್ತು, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಈ ಬಸ್ಸಲ್ಲಿ ಆಟ ಆಡ್ತಾಯಿದ್ಲು. ನಾವು ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕ್ ಬಂದಿದ್ದಾಗ ಸೇಮ್ ಬಸ್ಸಲ್ಲಿ ಆಟ ಆಡಿದ್ಲು. ಸೊ ಆ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ. ಸೇಮ್ ಬಸ್ಸು, ಸೇಮ್ ಆಟ, ಬಟ್ ಬೆಳೆದಿರೋಂಥ ಸಾನ್ವಿ ನೋಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಎನಿವೇಸ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರು. ಅವಳು ಒಂದಷ್ಟು ಏನೇನೋ ಗಿಫ್ಟ್ಸ್ ಎಲ್ಲ ತೊಗೊಂಡ್ಳು. ಅದರಲ್ಲಿ ಅಲ್ಲೇ ಇಷ್ಟು ಪಾಯಿಂಟ್ಸ್ಗೆ ಇಷ್ಟು ಏನಾದರೂ ಒಂದು ಆಟ ಸಾಮಾನು ಅನ್ನೋ ಥರ ಇಟ್ಟಿರ್ತಾರೆ. ಇವಳು ಒಂದು 2-3 ಆಟ ಸಾಮಾನು ತಗೊಂಡು, ಒಂದು ಸ್ನೇಕ್ ಆ್ಯಂಡ್ ಲ್ಯಾಡರು ಅಥವಾ ಒಂದು ಸಿಸರು ಆ ಥರ ಏನೋ ಒಂದು 3-4 ಐಟಮ್ಸ್ ಬಂತು. ಸೊ ಇದಕ್ಕೇನೋ ಒಂದು ಗಿಫ್ಟ್ ಥರ ಸಿಕ್ತು ಅಂತ ಅವಳು ಖುಷಿ ಪಟ್ಕೊಂಡು ಬಂದಳು. ಸೊ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇದೊಂದು ಶಾರ್ಟ್ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ಸ್. ಥ್ಯಾಂಕ್ ಯು.